ನಿಮ್ಮ ಕಾವಲುಗಾರಾಗಿದ್ದೀನಿ ಅಂತ ಹೇಳ್ತಾಳೆ ದೇವಿ. ನೀವು ಹೇಳ್ತೀರಿ ಯಾರಿಗ, ನಾನು ನಿಮ್ದು ಸೇವಕ್ಕಿದ್ದಿದ್ರಿ, ನಾ ಮಾಲಾಕಿದ್ದಿದ್ರಿ ಅಂತೇಳಿ. ಸೇವಕ್ ನಡೆಂಗಿಲ್ಲ, ಮಾಲಾಕಿದ್ದೀನಿ ಅಂತೇಳಿ. ಆದರೆ ಇವತ್ತು ಜಗತ್ತನ್ನ ರಕ್ಷಣೆ ಮಾಡುವಂತ ಜಗದಮ್ಮೆ ಹೇಳ್ತಾಳ, ನಾನು ನಿಮ್ಮ ಸೇವಕಿಯಾಗಿ ನಿಮ್ಮ ರಕ್ಷಕಿಯಾಗಿ ರಕ್ಷಣೆ ಮಾಡ್ತಕ್ಕಂಥವಳು ನಾನಿದ್ದೀನಿ ಅಂತ ಹೇಳ್ತಾಳೆ ಜಗದಮ್ಮ. ಅಂದ್ರೆ ವಿಚಾರವನ್ನ ಮಾಡ್ತಕ್ಕಂಥವರಾಗಿರುವಂತಾದಿಗಳೇ. ಸಾಮಾನ್ಯ ಒಬ್ಬ ನಾವು ಮನುಷ್ಯರಂತೀವಿ, ನಾ ಮಾಲಕ ಇದ್ದೀನಿ ಅಂತ ಹೇಳ್ತೀವಿ, ಸೇವಕ ಇದ್ದಂತೆ ಹೇಳಂಗಿಲ್ಲ. ದೇವಿ ಬ್ರಹ್ಮಾಂಡ ನಡೆಸ್ತಾಳ, ಆಕೆ ಹೇಳ್ತಾಳ ನಿಮ್ಮ ಸೇವಕಿ ಇದ್ದೀನಿ ಅಂತ. ಅದಕ್ಕೆ ಜ್ಞಾನದ ಭಂಡಾರ, ಎಲ್ಲಿ ಜ್ಞಾನ ಇರ್ತದ, ಎಲ್ಲಿ ವಿದ್ಯಾ ಇರ್ತದ, ಅಲ್ಲಿ ಶಕ್ತಿ ಇರ್ತದೆ. ಸುಮ್ಮ ಅಂತೀವ ಅವ ಹಂಗ ಇವ ಹಿಂಗ, ಇನ್ನೊಬ್ಬರು ನಿಂದ ಮಾಡೋದು ಬೇಡ. ನಮ್ಮ ಜೀವನಕ್ಕೆ ಏನು ಬೇಕೋ ಅದು ಹಾಗೆ ಹುಡುಕೋಣ. ಆದರೆ ದೇವಿಗೆ ಸಾಕ್ಷಾತ್ ಕಾರಣಿಯಾಗಿರುವಂತಹ ಜಗದಂಬ ಭವಾನಿ ಮಾತೆಗೆ ಪ್ರಾರ್ಥನೆ ಮಾಡಕತ್ತಾರೆ. 36 ಕೋಟಿ 36 ಕೋಟಿ ದೇವತೆಗಳು ಎಲ್ಲರೂ ದೇವಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಂತಾರಮ್ಮ, ಹೇ ತಾಯಿ ಜಗನ್ಮಾತೆ, ಕಷ್ಟದ ಕಾಲದೊಳಗೆ ಬಂದು ನಮಗೆ ಪ್ರತ್ಯಕ್ಷ ಆಗಿ ನಮಗೆ ಏನು ಕೊಟ್ಟಿದ್ದಿ, ಆಶೀರ್ವಾದ ಮಾಡಿದ್ದಿ, ಮತ್ತೆ ಮೈಸಾಸುರ ಹುಟ್ಟಿ ಬಂದು ನಮಗೆ ಎಲ್ಲ ಅಧಿಕಾರ ಕಸ್ಕೊಂಡವನ. 36 ಕೋಟಿ ದೇವತೆಗಳು ಒಂದು ಕಡೆ ಆದಾಗ ಏನು ಶಕ್ತಿ ಇತ್ತೋ ಆ ಶಕ್ತಿ ಒಂದು ನಾರಿ ರೂಪದೊಳಗೆ, ಸ್ತ್ರೀ ರೂಪದೊಳಗೆ, ಹೆಣ್ಣಿನ ರೂಪದೊಳಗೆ ಬಂದು ಸಾಕ್ಷಾತ್ ದೇವಿ ಎಲ್ಲ ಮಕ್ಕಳ ಮಧ್ಯದೊಳಗೆ ಬಂದು ನಿಂತು ಆಶೀರ್ವಾದವನ್ನು ಮಾಡ್ತಾರೆ ಜಗದಲ್ಲಿ. ಹಾಗಾಗಿ ಎಲ್ಲರೂ ಬಂದು ನಿಂತು ದೇವಿ ಇದೇ ನಿಟ್ಟಿನೊಳಗ ಅವತಾರ ಪುರುಷರಾಗಿ ಹುಟ್ಟಿ ಬಂದಾಳೆ. ನಿನ್ನೆ ಹೇಳಿದಾನೆ, ನಾವೆಂದ ತಾಯಿ ಗರ್ಭದೊಳಗೆ ಹುಟ್ಟಿವಿ, ಹಂಗ ತಾಯಿ ಗರ್ಭದಲ್ಲಿ ಯಾವತ್ತೂ ಹುಟ್ಟಿ ಬಂದವಳಲ್ಲ ಜಗನ್ಮಾತೆ. ಸಂತರು ಹುಟ್ಟ್ಯಾರ, ಬಹಳ ಮಂದಿ ಸಂತರಾಗ್ಯಾರ. ಸಂತರು ಶರಣರು ಬೇರೆ, ಇದು ಶಕ್ತಿ ಬೇರೆ. ಎಷ್ಟೆಷ್ಟೋ ಮಂದಿ ದೇವರಾಗ್ಯಾರ. ಇವತ್ತು ನಮ್ಮ ಹುಡುಗಿ ಕರಿಬಸವನವರಾಗಿರ್ಬೋದು, ನಮ್ಮ ಮಡಿವಾಳೇಶ್ವರ ಆಗಿರ್ಬೋದು, ಎಂಕಮ್ಮ ತಾಯಿ ಆಗಿರ್ಬೋದು, ನಾವದಿ ಶಿವಶರಣರಾಗಿರ್ಬೋದು, ಅವರು ದೇವರಾಗ್ಯಾರ. ಅವರು ದೇವರಾಗ್ಯಾರ. ಆದರೆ ಅವರು ತಾಯಿ ಗರ್ಭದೊಳಗೆ ಹುಟ್ಟಿ ಬಂದಿರತಕ್ಕಂಥ ಸಂತ ಶರಣ ಮಹಾತ್ಮರಾಗ್ಯಾರ. ಅವರು ಸಾಧನಾ ಶಕ್ತಿ ಮಾಡಿ ದೇವತೆ ಆಗ್ಯಾರ. ಆದರೆ ಜಗನ್ಮಾತೆ ಯಾರ ತಾಯಿ ಹೊಟ್ಟೆಯೊಳಗೆ ಗರ್ಭದೊಳಗೆ ಹುಟ್ಟಿಲ್ಲ. ಅಂತ ಎಲ್ಲ ಮಹಾತ್ಮರ ಶಕ್ತಿ ಒಂದದಲ್ಲಿ ಕೂಡಿಸಿದಾಗ ಅದೇ ಜಗನ್ಮಾತೆ ಹುಟ್ಟಿ ಬಂದಾಳ. ನಮ್ಮ ನಿಮ್ಮೆಲ್ಲರಿಗೆ ಕಾಪಾಡುತ್ತಾಳ. ಆಕಿ ಆಕಾರ ಇಲ್ಲ, ನಿರಾಕಾರ ಪರಬ್ರಹ್ಮ ಶಕ್ತಿ ಹೇಳ. ಆಕಿ ಹೆಂಗ ನಾವು ದೈವಿ ಶಕ್ತಿಯೊಳಗೆ ನೆನೀತೀವಿ, ಹಂಗ ನಮ್ಮ ಜೀವನ ಕಾಪಾಡ್ತಾಳ. ಆಕೆ ಎಷ್ಟು ಸಮಯ ಕೊಡ್ತೀರಿ ಅಷ್ಟು ನಿಮ್ಮ ಜೀವನಕ್ಕೆ ಸಮಯ ಕೊಡ್ತಾಳ ಭಗವತಿ. ಹಾಗಾಗಿ ಎಲ್ಲಿ ದೇವಿ ನಾರಿ ರೂಪದೊಳಗೆ ಬಂದಾಳು ಅಂತ ಸಂದರ್ಭದೊಳಗೆ ಒಬ್ಬೊಬ್ರು